ಮಾತಿನಲ್ಲಿ ಸ್ವಲ್ಪ ಮರ್ಯಾದೆ ಇಟ್ಕೊಂಡು ಮಾತನಾಡಿ. ನೀವು ತಿಳಿದುಕೊಂಡ ಹಾಗೆ ನಾನೇನು ಸುಳ್ಳಿ ಅಲ್ಲ. ಲೇ ಹಾದಿ ಬಿಟ್ಟ ಹಾದರದ ಹೆಣ್ಣೆ, ದೇವರಿಂದ ತಮ್ಮನ ಕಣ್ಣಿಗೆ ಮಣ್ಣೆರಚಿ ಮತ್ ಈ ಊರ ನನ್ನ ಜೇಗಳ ಜೊತೆ ಸರಸಾಡದ ನನ್ನ ಕಣ್ಣಾರನ ಕಂಡೆ. ಮಾವ, ನನ್ನ ಮೇಲೆ ಸುಮ್ಮನೆ ಇಲ್ಲದ ಅಪವಾದವನ್ನು ಹೊರಿಸಬೇಡಿ. ನೋಡಿ, ಬೇಕಾದ್ರೆ ನಿಮ್ಮ ತಂದೆ ತಾಯಿ ಮೇಲೆ ಆನೆ ಮಾಡಿ ಹೇಳ್ತೀನಿ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ. ಚಾರಣಿ, ಗಂಡನ ಬಾಯಿಗೆ ಕೊಂಡಿ ಹಾಕಿ ಬೆಂಡನಿಗೆ ಉಂಡೆ ತಿಳಿಸುವ ಸೂಳೆ ನೀನು. ನನ್ನ ಹೆತ್ತವರ ಆನೆ ಮಾಡಿದರೆ ನಿನ್ನ ಕುತ್ತಿಗೆ ಕೊಂದು ಹಾಕಿ. ಇದೇನು ಮಾಡ್ತಿರುವ ನೀನು? ಏನಾಗಿದೆ ನಿನಗೆ? ತಮ್ಮ ಹುಚ್ಚಿಡಿದಿದೆ, ತಮ್ಮ ನನಗೆ ಹುಚ್ಚಿಡಿದಿದೆ. ನೀವೇನಾದ್ರೂ ಬರ್ದಿಗೆ ಹೋಗಿದ್ರೆ ಇಷ್ಟೊತ್ತಿಗೆ ಆಗ್ಲೇ ನಿಮ್ಮ ಅಣ್ಣ ನನ್ನ ಶೀಲವನ್ನ ಸ್ವರಾಜ, ಇದೇನು ಹೇಳ್ತಿರುವ ನೀನು? ಹೇಳುವುದೇನ್ ಕಂತ್ರಿ, ನೀವೇ ಕಣ್ತುಂಬ ನೋಡಿದ್ರಲ್ಲ. ಅಣ್ಣ, ಎಷ್ಟು ದಿನದಿಂದ ಸಂಚು ಮಾಡಿ ಹೊತ್ತು ಹಾಕಿ ಕಾಯುತ್ತಿದ್ದೆ ನನ್ನ ಹೆಂಡತಿಯ ಮೇಲೆ. ಇಲ್ಲ ತಮ್ಮ, ಇಲ್ಲ. ಇಂಥ ನೀಚ ಕೆಲಸಕ್ಕೆ ಕೈ ಹಾಕುವ ಕಟುಕ ನಾನಲ್ಲ ತಮ್ಮ, ನಾನಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ತಮ್ಮನ ಮುಂದೆ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನೋ. ಇಲ್ಲ ತಾಯಿ, ಇಲ್ಲ. ಸುಳ್ಳು ಹೇಳಿ ನಮ್ಮಿಬ್ಬರ ಕಳ್ಳ ಸಂಬಂಧ ಹರಿದು ಹಾಕಬೇಡ. ನಿನಗೆ ಕೈ ಮುಗಿಯುತ್ತೇನೆ. ಅಣ್ಣ, ಎಂದು ನಿನ್ನ ಹೆಂಡತಿ ಸತ್ತಳು ಅಂದೇ ನನ್ನ ಹೆಂಡತಿ ಮೇಲೆ ಕಾಮನ ಕಂಡಿಟ್ಟಿಯೋ ಅಂದೇ ಹರಿದು ಹೋಯ್ತು ನಮ್ಮಿಬ್ಬರ ಕರಳಿನ ಸಂಬಂಧ. ಎಂದಿನಿಂದ ನೀನು ನನಗೆ ಅಣ್ಣನೂ ಅಲ್ಲ, ನಾನು ನಿನಗೆ ತಮ್ಮನೂ ಅಲ್ಲ. ಹೊರಟು ಹೋಗುವ ಮನೆ ಬಿಟ್ಟು ಹೊರಗೆ. ಹೊರಟು ಹೋಗುತ್ತೇನಪ್ಪ, ಹೊರಟು ಹೋಗುತ್ತೇವೆ. ಆದರೆ ಒಂದು ಮಾತು ನೆನಪಿಟ್ಟುಕೋ ಗಜೇಂದ್ರ, ಇವಳು ನಮ್ಮ ಮನೆಯ ಬೆಳಗಲು ಬಂದ ಜ್ಯೋತಿ ಅಲ್ಲಪ್ಪ, ಮೋಸಗಾತಿ. ನಾನೇನು ಮೋಸ ಮಾಡಿದ್ದೀರಿ? ನಾನು ನಿಮ್ಮ ತಮ್ಮನನ್ನ ಕಾಲೇಜ್ ಕಲಿಯುವಾಗ ಪ್ರೀತಿ ಮಾಡಿ ನನ್ನ ಹೆಸರಿಗಿದ್ದ 10 ಎಕರೆ ಜಮೀನನ್ನ ತೆಗೆದುಕೊಂಡು ಬಂದಿದ್ದೇನೆ ಅಂದಾಗ ನಾನೇ ಆವಾಗ ಮೋಸಗಾರ್ತಿ ಆದೇನೆ. ಬ್ಯಾಂಕ್ ಹಚ್ಚಿನ 10 ಎಕರೆ ಜಮೀನಿಗೆ ನನ್ನ ತಂದೆ ಗಳಿಸಿದ 2 ಎಕರೆ ಜಮೀನು ಅಷ್ಟೇ ಸಾಕು. ತಮ್ಮ, ಇವಳು ಏನು ಮಾಡಿದಾಳೆ ಗೊತ್ತಾ? ಆ ನನ್ನ ಜೇಗಳ ಚಕ್ಕಂದ ಆಡ್ತಿದ್ದಾಳೆ ಈ ನಿನ್ನ ಹೆಂಡತಿ. ಮುಚ್ಚ ಬಾಯಿ, ನನ್ನ ನೀತಿ ಕೆಟ್ಟವನು. ನೀನು ಮಾಡುವ ಕೆಟ್ಟ ಕೆಲಸವನ್ನ ಪಾಪ ಆ ನಂಚಿಗೂಡ ಮೇಲೆ ಹಾಕ್ತೇನೆ. ನೋಡ್ ನೇಚ, ನಾಚಿಕೆ ಬರಬೇಕು ನಿನ್ನ ಹೆಸರು ಜನ್ಮಕ್ಕೆ. ಏನೇ ಹಾದಿ ಬಿಟ್ಟ ಹೊಲಸು ಹೆಣ್ಣೆ, ನೀನು ಮಾಡಿದ ತಪ್ಪನ್ನು ಮುಚ್ಚಾಕದಕ್ಕಾಗಿ ನನ್ನ ಮೇಲೆ ಅಪೋಲ ಹೊರಿಸಬೇಡ. ತಮ್ಮ, ಮೊದಲೇ ಮನೆಯಿಂದ ಹೊರಬೇಕು. ಧರ್ಮರಾಜ, ಎಲ್ಲ ಸಲ್ಲದ ನನ್ನ ಹೆಂಡತಿಯ ಮೇಲೆ, ದೇವರಂತ ನನ್ನ ಹೆಂಡತಿಯ ಮೇಲೆ ಎಲ್ಲ ಸಲ್ಲದ ಅಪರಾಧ ಹೊರಿಸಬೇಡ. ಹುತ್ತ ಮೊದಲ ದಾಟು ನನ್ನ ಮನೆ ಬಿಟ್ಟು ಹೊರಗೆ. ಇದೇನು ಚಿಕ್ಕಪ್ಪ, ಮನೆಯಲ್ಲಿ ಕಳ್ಳನ ನನ್ನ ತಂದೆ ಮನೆ ಬಿಟ್ಟು ಯಾಕೆ ಹೋಗಬೇಕು? ಕೆಟ್ಟ ಕೆಲಸ ಮಾಡಿದ್ದಕ್ಕಾಗಿ ನಿನ್ನ ತಂದೆ ಮನೆ ಬಿಟ್ಟು ಹೋಗಲೇಬೇಕು ಕುಮಾರ. ಏನು ತಪ್ಪು ಮಾಡಿದ್ದಾನೆ ಚಿಕ್ಕಪ್ಪ? ಯಾವ ಬಾಯಿಂದ ಹೇಳಲಿ ಕುಮಾರ? ಈ ನಿನ್ನ ಚಿಕ್ಕಮ್ಮನ ಜೊತೆ ಈ ನಿನ್ನ ತಂದೆ ಸರಸವಾಡುತ್ತಿದ್ದ, ಅದಕ್ಕೆ ಮನೆ ಬಿಟ್ಟು ಹೊರಗೆ ಹೋಗಲೇಬೇಕು. ಅಪ್ಪ, ಚಿಕ್ಕಪ್ಪ ಹೇಳುವ ಮಾತು ಸತ್ಯವೇ? ಸುಳ್ಳು ಕಂದ, ಸುಳ್ಳು. ನಿನ್ನ ಚಿಕ್ಕಮ್ಮ ನಮ್ಮ ಮೇಲೆ ಸುಳ್ಳು ಅಪೋಲ ಹೊರಿಸಿ ನಮ್ಮಿಬ್ಬರ ಕರಳ ಸಂಬಂಧ ಹರಿದು ಹಾಕದಿದ್ದಾಳೆ ಕಂದ. ಈಗ ನಾವು ಎಲ್ಲಿಗಾದರೂ ಹೋಗಬೇಕು ಕಂದ, ಮನೆ ಬಿಟ್ಟು. ಮತ್ತೆ ಮುಖ ನೋಡ್ತಾ ಇಲ್ಲಿ ನಿಂತಿದ್ದೀರಾ? ತೊಲಗಿ ಮನೆಯಿಂದ. ಕಂದ, ಎಲ್ಲಿಗಾದರೂ ಹೋಗೋಣ. ಅದನ್ನು ನನ್ನ ಕಣ್ಣು ಮುಂದೆ ನಿಂತಬೇಡಿ.
ಬೇಕಾದ್ರೆ ನಾಯಿಗೆ ಹಾಕಿದ ಅಳಿಸಿದ ಹಣ್ಣ ಇನ್ನೂಕಾದ್ರೂ ಹಾಗೆ ಇದೆ, ಬೇಕಂದ್ರೆ ತಂದು ಕೊಡ್ತೀನಿ, ತಿಂದು ಬದುಕು. ನನ್ನ ತಾಯಿ ಇದ್ದಿದ್ದರೆ ನಮಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ನನ್ನ ತಾಯಿ ನೋಡಿದ್ರೆ ಜ್ಞಾನದಲ್ಲಿ ಮಲಗಿಕೊಂಡಿದ್ದ, ನನ್ನ ತಂದೆ ನೋಡಿದ್ರೆ ಬೀದಿಯಲ್ಲಿ ಭಿಕ್ಷೆ ಬೇಡುವ ಪರಿಸ್ಥಿತಿ. ನಡೆಕಂದ ತುತ್ತು ಕೂಲಿಗೆ ಗತಿಯಿಲ್ಲದಂತಾಯ್ತು ನಮ್ಮಿಬ್ಬರ ಜೀವನ. ಈಗ ಎಲ್ಲಾದರೂ ಹೋಗಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳಲು ನಡೆಯಕ್ಕಂದ ನಡೆ. ಸಾಕು ನಿಲ್ಲಿಸಿರೋ ನಿಮ್ಮ ಕಪಟದ ನಾಟಕವನ್ನು. ಹೋಗುತ್ತೇವೆ ತಮ್ಮ, ಹೋಗುತ್ತೇವೆ. ನೀವಿಬ್ಬರು ಸಂತೋಷದಿಂದಿರಿ. ನಾವು ಎಲ್ಲಿಗಾದರೂ ಬಹು ದೂರ ಹೋಗಿ ಜೀವನ ಸಾಗಿಸುತ್ತೇವೆ ತಮ್ಮ. ಏ ಮನೆಯಪ್ಪ ಮಹಾಲಕ್ಷ್ಮಿ, ನಮ್ಮನ್ನು ಇಲ್ಲಿವರೆಗೂ ಸಾಕಿ ಸರಿಯುವುದಕ್ಕೆ ಕೋಟಿ ನಮಸ್ಕಾರಗಳು. ಈ ತಪ್ಪು